ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಮೇಲೆ ಆರೋಪಗಳ ಮಳೆ ಸುರಿಸಲಾಗಿದೆ. ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾರೆ, ಆಟದಲ್ಲಿ ಮೋಸ ಮಾಡ್ತಾರೆ ಎಂಬ ಆರೋಪವನ್ನ ಮಾಡಲಾಗಿದೆ. ರಜತ್ ಹಾಗೂ ಗಿಲ್ಲಿಯ ಮಾತಿನ ಕಾಟವನ್ನ ತಾಳಲಾರದೆ ಚೈತ್ರ ದೇವರ ಮುಂದೆ ಕಣ್ಣೀರನ್ನ ಹಾಕಿದ್ದಾರೆ. ಈ ಹಿಂದಿನ ಸೀಸನ್ ನಲ್ಲಿ ಚೈತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ರು. ಬಿಗ್ ಬಾಸ್ 11ರಲ್ಲಿ ನಾಟಕ ಮಾಡಿ ಸುಳ್ಳು ಹೇಳ್ತಾರೆ ಅಂತ ಟೀಕೆಗೆ ಗುರಿಯಾಗಿದ್ರು. ಇದೀಗ ಬಿಗ್ ಬಾಸ್ 12ರ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿದ್ದಾರೆ. ಅವರು ಆಟ ಆಡ್ತಾ ಇರುವ ರೀತಿ ಅನೇಕರಿಗೆ ಇಷ್ಟ ಆಗ್ತಾ ಇಲ್ಲ. ಈ ಬಾರಿ ಕೂಡ ಅವರ ಮೇಲೆ ಸುಳ್ಳು ಎಂಬ ಆರೋಪ ಕೇಳಿಬಂದಿದೆ. ಮೋಸದಿಂದನೇ ಆಟ ಆಡ್ತಾರೆ ಅಂತ ಆರೋಪಿಸಲಾಗಿದೆ. ಇದನ್ನೆಲ್ಲ ಸಹಿಸಿಕೊಳ್ಳಲಾಗದೆ ಚೈತ್ರ ಕಣ್ಣೀರನ್ನ ಹಾಕಿದ್ದಾರೆ. ಟಾಸ್ಕ್ ಆಡುವಾಗ ಚೈತ್ರ ಕೆಲ ನಿಯಮವನ್ನ ಮುರಿದಿದ್ರು. ಅದನ್ನ ಉಸ್ತುವಾರಿ ರಾಶಿಕಾ ಶೆಟ್ಟಿ ಪ್ರಶ್ನಿಸಿದಾಗ ನನಗೆ ಆ ನಿಯಮ ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಚೈತ್ರ ಸುಳ್ಳು ಹೇಳಿದ್ದಾರೆ ಅಂತ ರಜತ್ ಆರೋಪವನ್ನ ಮಾಡಿದ್ರು. ಪದೇ ಪದೇ ಸುಳ್ಳಿ ಅಂತ ಚೈತ್ರ ಅವರನ್ನ ರಜತ್ ಕರೆದ್ರು. ಇದು ಚೈತ್ರ ಮನಸ್ಸಿಗೆ ನೋವುಂಟು ಮಾಡ್ತು. ಇದಾದ ಬಳಿಕ ರಜತ್ ಹಾಗೂ ಗಿಲ್ಲಿ ಒಟ್ಟಿಗೆ ಸೇರಿ ಚೈತ್ರ ಅವರನ್ನ ರೇಗಿಸಿದ್ದಾರೆ. ಗಿಲ್ಲಿ ಆಡಿದ ಮಾತುಗಳನ್ನ ಕೇಳಿ ಚೈತ್ರ ಕುಂದಾಪುರ ಸಿಕ್ಕಾಪಟ್ಟೆ ಕೋಪವನ್ನ ಮಾಡ್ಕೊಂಡ್ರು. ಇನ್ನೊಮ್ಮೆ ನನ್ನ ವಿಷಯಕ್ಕೆ ಬರಬೇಡ ಅಂತ ಗಿಲ್ಲಿಗೆ ಚೈತ್ರ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಟಾಸ್ಕ್ ಕಾರಣಕ್ಕೆ ಉಂಟಾದ ಜಗಳದಲ್ಲಿ ಚೈತ್ರ ಸಿಕ್ಕಾಪಟ್ಟೆ ಕಿರುಚಾಡಿದ್ದಾರೆ. ಅವರ ಎದುರು ನಿಂತ ರಜತ್ ಟಕ್ಕರನ್ನ ನೀಡಿದ್ದಾರೆ. ಈ ಎಲ್ಲ ಘಟನೆಗಳಿಂದ ಚೈತ್ರ ಕುಗ್ಗಿ ಹೋಗಿದ್ದಾರೆ. ದೇವರ ಮುಂದೆ ನಿಂತು ಏನೇನೋ ಪ್ರಾರ್ಥನೆಯನ್ನ ಮಾಡಿಕೊಂಡು ಕಣ್ಣೀರನ್ನ ಸುರಿಸಿದ್ದಾರೆ. ಇದು ಕೂಡ ಡ್ರಾಮಾ ಅಂತ ರಾಶಿಕಾ ಹೇಳಿದ್ದಾರೆ. ನಿಮ್ಮ ಪ್ರಕಾರ ಚೈತ್ರ ಆಟದ ಬಗ್ಗೆ ನಿಮಗೆ ಏನನ್ನಿಸ್ತು? ಕಣ್ಣೀರು ಸುರಿಸಲು ಕಾರಣ ಏನು? ಕಮೆಂಟ್ ಮಾಡಿ ತಿಳಿಸಿ.